ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ವಾ? ಅವ್ರ ಬಗ್ಗೆ ತುಂಬ ಗೌರವ ಇದೆ. ಆದರೆ ಕೆಲವು ಜನ ಇರ್ತಾರಮ್ಮ, ನನಗೇನು ಅನ್ನಿಸ್ತಿದೆ ಅಂದರೆ ಯಾರೋ ನಿಮ್ಮ ಕುಟುಂಬದ ನೆಮ್ಮದಿನ ಹಾಳು ಮಾಡೋದಕ್ಕೆ ಈಗ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಮ್ಮ. ಅದನ್ನು ಮಾತ್ರ ಹೇಳಿದೆ ಅಷ್ಟೆ. ಭಾವ, ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ನಿಮ್ಮ ಮಗಳ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ನನಗೂ ಭಾವನ ಕಂಡ್ರೆ ಅಷ್ಟೇ ಪ್ರೀತಿ ಗೌರವ ಇದೆ. ಭಾವನ ಹೊಸದಾಗಿ ಮನೆಗೆ ಬಂದಾಗ ನಾನೇ ಹೇಳಿದ್ದೆ, ಇಲ್ಲ ಈ ಮನೆಗೆ ಸರಿ ಹೋಗುವಂಥ ಸೊಸೆ ಅಲ್ಲ ಅಂತ. ಆದರೆ ಈಗ ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತೀಯಾಳೆ. ಭಾವನ ಈ ಥರ ಕೆಲಸ ಮಾಡ್ತಾಳೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾವ. ಭಾವನ ಮಾಡಿರೋ ಈ ಕೆಲಸದಿಂದ ನಮ್ಮ ಮನೆಯವ್ರ ಮೇಲೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಗೊತ್ತಾ? ನಮ್ಮಪ್ಪ ರಾಜಕೀಯದಲ್ಲಿರೋದು, ಅವ್ರ ಕೀರ್ತಿ ಹೆಸರು ಮರ್ಯಾದೆಗೆ ಧಕ್ಕೆ ಬಂದರೆ ಅವ್ರು ಸಹಿಸ್ಕೊಳ್ಳಲ್ಲ. ಅವ್ರ ಹೆಸರಿಗೆ ಮಸಿ ಬಳಿಯೋ ಥರ ಕೆಲಸ ಆದರೆ ಅವ್ರು ಸುಮ್ಮನೆ ಇರ್ತಾರ ಮಾವ. ಹೋಗ್ಲಿ, ನಾನು ಹೋಗಿ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಇಲ್ಲ ಅಪ್ಪ, ಭಾವನ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಒಂದು ವೇಳೆ ಈ ವಿಷಯನ ನಾನು ಮರ್ತರು ಯಾವುದೇ ಕಾರಣಕ್ಕೂ ನಮ್ಮಪ್ಪ ಮಾತ್ರ ಮರೆಯಲ್ಲ. ಆದರೂ ಸಿಂಚನ, ನೀನೊಬ್ಳು ಮಗಳಾಗಿ ನನ್ನ ಮಗಳ ಕಷ್ಟನ ಅರ್ಥ ಮಾಡಿಕೊಂಡು ಒಂದು ಸಲ ನಮಗೋಸ್ಕರ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀಯಮ್ಮ. ಅತ್ತೆ ಪ್ಲೀಸ್, ಈ ವಿಷಯವಾಗಿ ನಾನು ಯಾವುದೇ ಕಾರಣಕ್ಕೂ ಅಪ್ಪನ ಹತ್ರ ಮಾತಾಡಲ್ಲ. ನೀವು ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾನಂತೂ ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಲ್ಲ ಅತ್ತೆ. ದಯವಿಟ್ಟು ಕ್ಷಮಿಸಿ.